ಕಾರ್ಯಕ್ರಮವನ್ನು ಘೋಷಣೆಯನ್ನು ಮಾಡಿ ಟೆಂಡರ್ ಆಗಿ ಕೆಲಸನೂ ಕೂಡ ಶುರುವಾಗಿದೆ, ಫಿನಿಶಿಂಗ್ ಸ್ಟೇಜಿಗೆ ಬಂದಿದೆ. ನಾಳೆ ಪ್ರವಾಸಿಗರು ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ರೈಲ್ವೆ ಮುಖಾಂತರ ತಾಳಗುಪ್ಪಕ್ಕೆ ಬಂದರೆ ಅಲ್ಲಿ ಮೂಲಭೂತ ಸೌಕರ್ಯಗಳು ಇರಬೇಕು ಅಂತೇಳಿ ಮೋದಿಜಿಯವರ ಆಶೀರ್ವಾದ ಪಡೆದುಕೊಂಡು ಸುಮಾರು 25 ಕೋಟಿ ಖರ್ಚು ಮಾಡಿ ತಾಳಗುಪ್ಪ ರೈಲ್ವೆ ಸ್ಟೇಷನ್ ಅಪ್ಗ್ರೇಡ್ ಮಾಡ್ತಾ ಇದೀವಿ. ಇನ್ ಫ್ಯೂಚರ್ ತಾಳಗುಪ್ಪ ರೈಲ್ವೆ ಸ್ಟೇಷನ್ ಮೇಜರ್ ಜಂಕ್ಷನ್ ಆಗುತ್ತೆ. ಅಲ್ಲಿಂದ ಸಿದ್ದಾಪುರ, ಸಿರ್ಸಿ, ಹುಬ್ಳಿಗೆ ಲಿಂಕ್ ಮಾಡೋದು. ಇನ್ನೊಂದು ಸಿದ್ದಾಪುರ ತಾಳಗುಪ್ಪದಿಂದ ಇದಕ್ಕೆ ಹೊನ್ನಾವರಕ್ಕೆ ಕೊಂಕಣ ರೈಲ್ವೆ ಲಿಂಕ್ ಮಾಡಲಿಕ್ಕೂ ಕೂಡ ಎರಡೂ ಕೂಡ ಈಗ ಆಲ್ರೆಡಿ ಸರ್ವೆ ಪ್ರೊಸೆಸ್ ಆಗ್ತಾ ಇದೆ. FSL ರಿಪೋರ್ಟ್ ಕೂಡ ಬರಬೇಕಾಗಿದೆ. ಹಾಗಾಗಿ ಅಲ್ಲಿಯ ಒಂದು ಅಭಿವೃದ್ಧಿ ಆಗ್ತಿದ್ದು ಒಂದು. ಇನ್ನೊಂದು ಸಾಗರ ನಮ್ಮ ಮಲೆನಾಡಿನ ಒಂದು ಮುಖ್ಯವಾದಂಥ ಕೇಂದ್ರ ಇದು. ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ರಾಜ್ಯಗಳಿಂದ, ಹೊರ ರಾಜ್ಯಗಳಿಂದ ಬಂದು ಹೋಗುವಂಥ ಒಂದು ಜಾಗ. ಹಾಗಾಗಿ ಸಾಗರನೂ ಕೂಡ 25 ಕೋಟಿ ಖರ್ಚು ಮಾಡಿ ರೈಲ್ವೆ ಸ್ಟೇಷನ್ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಗತಿಶಕ್ತಿ ಅಂತ ಹೇಳಿ ಆ ಅಂಡರ್ನಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇರೋದು. ಈಗ ಅಧಿಕಾರಿಗಳಿಗೆಲ್ಲ 10 ಗಂಟೆ ಬರ್ಲಿಕ್ಕೆ ಹೇಳಿದ್ದೀನಿ, ಹೋಗಿ ಇನ್ಸ್ಪೆಕ್ಷನ್ ಮಾಡ್ತೀವಿ. ಆದಷ್ಟು ಇನ್ನೊಂದು 3-4 ಮಂತ್ಸ್ ಅಲ್ಲದ ಇನಾಗ್ರೇಷನ್ ಏನು ಮಾಡಬೇಕು ಅದಕ್ಕೆಲ್ಲ ಗಮನ ಕೊಡ್ಲಿಕ್ಕೆ ಗಮನ ಕೊಡ್ತೀವಿ.